ಪೀಠಿಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರಾಧಿಕಾರದ 26ನೇ ಮಂಗಲ ಕಲಶ. ಸ್ವಂ ರೂಪಂ ಕಿಲ ವಸ್ತುನೋಸ್ತಿ ಪರಮಾ ಗೋಪ್ತಿ ಸ್ವರೂಪೇಣ ಯತ್ ಕ್ಷತ್ರ ಕೋಪಿ ಪರ ಪ್ರವೇಷ್ಟುಮಕೃತಂ ಜ್ಞಾನಂ ಸ್ವರೂಪಂ ಚ ನು ಅಸ್ಯಾ ಗುಪ್ತಿರತೋ ನ ಕಾಚನ ಭವೇತ್ ತದ್ವಿಕುತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಜಂ ಜ್ಞಾನಂ ಸದಾ ವಿಂದ್ಯತಿ. ಆತ್ಮದ್ರವ್ಯದ್ದು ಚೈತನ್ಯ ಸ್ವರೂಪವಿದೆ. ಅದೇ ಜ್ಞಾನ ಸ್ವರೂಪವು ಹೇಗಿದೆ? ಅಕೃತಂ, ಯಾರಿಂದಲೂ ಮಾಡಲಾಗಿಲ್ಲ, ಯಾರೂ ಹರಣ ಮಾಡುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮಸ್ತ ಜೀವರುಗಳಿಗೆ ನನ್ನದೇನನ್ನಾದರೂ ಯಾರಾದರೂ ಕದ್ದು ಒಯ್ಯಬಹುದು, ಕಸಿದುಕೊಳ್ಳಬಹುದು ಎಂಬ ಭಯವಿರುತ್ತದೆ. ಆದರೆ ಇಂಥ ಭಯವು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಯು ನನ್ನದಂತೂ ಶುದ್ಧ ಚೈತನ್ಯ ಸ್ವರೂಪವಿದೆ, ಅದನ್ನಂತೂ ಯಾರೂ ಕದ್ದುಕೊಳ್ಳುವ ಸಾಧ್ಯತೆ ಇಲ್ಲ, ಕಸಿದುಕೊಳ್ಳುವ ಸಾಧ್ಯತೆ ಇಲ್ಲವೆಂಬ ಅನುಭವ ಮಾಡುತ್ತಾನೆ. ವಸ್ತುವಿನ ಸ್ವರೂಪವು ಅನಾದಿ ನಿಧನವಿದೆ. ಇದು ಸಿದ್ಧಾಂತ ಹೇಳಿದರೆ. ಶ್ಲೋಕದ ತಾತ್ಪರ್ಯ ವಸ್ತುವಿನ ಸ್ವರೂಪ ಅಥವಾ ಗ್ರಂಥದ ತಾತ್ಪರ್ಯ ಅಂದರೆ ಜಿನಶಾಸನದ ತಾತ್ಪರ್ಯ ಸಾರ ಅಂದರೆ ವಸ್ತು ಹೇಗಿದೆ? ಅನಾದಿ ನಿಧನ ಇದೆ. ಭಾವಾರ್ಥ ಏನು ಹೇಳಿದರು? ಸಮಸ್ತ ಜೀವರುಗಳಿಗೆ ಯಾರೇ ಇರಲಿ, ಅವರು ಪುಣ್ಯವಂತ ಇರಲಿ, ಪಾಪಿ ಇರಲಿ, ಅಜ್ಞಾನಿ ಇರಲಿ, ಜ್ಞಾನಿ ಇರಲಿ, ನಗರವಾಸಿ ಇರಲಿ, ಗ್ರಾಮವಾಸಿ ಇರಲಿ, ತಿರಿಯಂಚೆ ಇರಲಿ, ನಾರಕಿ ಇರಲಿ, ಅರೈಲಿ, ಅನಂತ ಕಾಲದಿಂದ ಈ ಜೀವಕ್ಕ ಅಗುಪ್ತಿ ಭಯ ಇದೆ ಇದೆ ಮತ್ತು ಇದೆ. ಕಾರಣ ಏನ ಅಂತಂದ್ರೆ ವಸ್ತುವಿನ ಅನಾದಿ ನಿಧನ ಸ್ವರೂಪದ ಅವನಿಗೆ ಅನುಭವಪೂರ್ವಕ ಪರಿಚಯ ಆಗಲಿಲ್ಲ. ಆಗಮದಿಂದ ಹೇಳಿಕೆ ಕೇಳಿಕೆಯಿಂದ ಒಂದು ವೇಳೆಕ ಪರಿಚಯ ಆದ್ರೂ ಕೂಡ ಅನುಭೂತಿಪೂರ್ವಕ ಪ್ರತ್ಯಕ್ಷ ವಸ್ತುವಿನ ಸಾಕ್ಷಾತ್ಕಾರ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಅಗುಪ್ತಿ ಭಯ ಶಾಸ್ತ್ರಾಭ್ಯಾಸದಿಂದ ಹೋಗುವುದಿಲ್ಲ. ಶಾಸ್ತ್ರಾಭ್ಯಾಸದಿಂದನ ಹೋಗುವುದಿಲ್ಲ ಅಂದ ಮೇಲೆ ಬಾಹ್ಯದ ಲೌಕಿಕ ವಿದ್ಯೆ ಮೊದಲಾದವುಗಳಿಂದ ಅದು ಹೇಗೆ ಹೋಗುವುದ? ಮೂಲ ಮಾತು ಏನಿದೆ? ಏನಿದೆ? ವಸ್ತು ಏನಿದೆ ಅದನ್ನು ಯಾರೂ ಹರಣ ಮಾಡೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಅವಿನಾಶಿ, ಅನಾದಿ ನಿಧನ ಇದೆ. ಯಾರೂ ಮಾಡಿಲ್ಲ ಅದನ್ನು. ತಾತ್ಪರ್ಯ ಇಷ್ಟ ಇದೆ, ಯಾರಾದರೂ ನಾಶ ಮಾಡಬೇಕಾದ್ರೆ ಹಿಂದೊಮ್ಮೆ ಯಾರಾದರೂ ಅದನ್ನು ಮಾಡಿರಬೇಕಾಗ್ತಿದೆ. ಯಾರೂ ಅದನ್ನು ಮಾಡೇ ಇಲ್ಲ ಅನ್ನೋದು ಸಮ್ಯಕ್ ದೃಷ್ಟಿಗೆ ಅನುಭವದೊಳಗೆ ಬಂದದ್ದೇ ಇದೆ. ಹೇಗೆ ಅನುಭವದೊಳಗೆ ಬಂತು ಸಮ್ಯಕ್ ದೃಷ್ಟಿಗೆ? ಸಮ್ಯಕ್ ದರ್ಶನ ಅಂತಂದ್ರೆ ಏನು? ಕೇವಲ ಜ್ಞಾನ ಅಲ್ಲ. ಹೇಗೆ ಅನುಭವದೊಳಗೆ ಬಂತು ಸಮ್ಯಕ್ ದೃಷ್ಟಿಗೆ? ವಸ್ತುವನ್ನ, ಆತ್ಮದ್ರವ್ಯವನ್ನ ಯಾರೂ ಮಾಡಿಲ್ಲ ಅನ್ನೋದು ಹೇಗೆ ಅನುಭವದೊಳಗೆ ಬಂತು? ನಾವು ಕೇವಲ ಜ್ಞಾನಿ ಅಂತೂ ಇಲ್ಲ. ಕೇವಲ ಜ್ಞಾನಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ತಿಳಿದು ಬರ್ತಿದೆ ಅನ್ನೋ ಮಾತನ್ನು
ನಾವು ಆಗಮದ ಆಧಾರದಿಂದ ಒಪ್ಪಬಹುದಾಗಿದೆ. ಸಮ್ಯಕ್ ದೃಷ್ಟಿಗೆ ಹಾಗೆ ತಿಳಿದು ಬಂತು. ಯಾರೂ ಮಾಡಿಲ್ಲ ಅನ್ನೋದು ಸಮ್ಯಕ್ ದೃಷ್ಟಿಗೆ ಹಾಗೆ ತಿಳಿದು ಬಂತು. ವಿಚಾರ ಮಾಡುವುದಲ್ಲ. ಆತ್ಮದ್ರವ್ಯದ ನಿರ್ಮಾಣ, ನನ್ನ ನಿರ್ಮಾಣ ಯಾರೂ ಮಾಡಿಲ್ಲ. ಅಕೃತಂ, ನಾನು ಅಕೃತ ಇದ್ದೇನೆ. ಅಕೃತನಿಂದ ಅಹಮಿಂದ್ರ ಅಂಥೇಳಿ ಕೃತಿ ಇದೆ ಅಲ್ಲ ನಮ್ಮಲ್ಲಿ. ಅಕೃತನಿಂದ ಅಹಮಿಂದ್ರ. ತನ್ನ ಅಕೃತ ಸ್ವಭಾವವನ್ನು ಯಾವ ಜೀವ ತಿಳಿತಾನೋ ಅವ ಅಹಂ ತಾನಾಗೇನ ಇಂದ್ರದನ್ರಿ. ಸ್ವರ್ಗದ ಅಹಮಿಂದ್ರರು ಮಾತೆಲ್ಲ ತಾನಾಗೇನ ಇಂದ್ರ, ಅರ್ಥಾತ್ ಶ್ರೇಷ್ಠ. ಯಾವ ಪ್ರಕಾರ 100 ಜನ ಇಂದ್ರರ ಜಿನೇಂದ್ರ ಭಗವಂತರನ್ನು ಬಿಟ್ಟು ಬೇರೆ ಯಾರಿಗೆ ನಮಸ್ಕಾರ ಮಾಡುವುದಿಲ್ಲ. ಅದೇ ಪ್ರಕಾರ ಅಕೃತ ಏನದನೋ ಅವ ಸ್ವಯಂ ಇಂದ್ರ ಸಮಾನ ಇದ್ದ ಕಾರಣ ಜಿನೇಂದ್ರ ಭಗವಂತರಿಗೆ ಮಾತ್ರ ಅವ ವ್ಯವಹಾರದಿಂದ ನಮಸ್ಕಾರ ಮಾಡ್ತಾನೆ. ಅಹಂ ಇಂದ್ರ. ಹಾಗಾದ್ರೆ ನಾನು ಅಕೃತ ಇದ್ದೇನೆ ಅನ್ನೋದ ಸಮ್ಯಕ್ ದೃಷ್ಟಿ ಜೀವನಿಗೆ ಹೇಗೆ ಪರಿಚಯ ಆಯಿತು? ಇದೆಲ್ಲ ಪ್ರಶ್ನದೊಳಗೆ ಏನಾದರೂ ರಹಸ್ಯ ಅಥವಾ ಅರ್ಥ? ಸಮ್ಯಕ್ ದೃಷ್ಟಿಗೆ ಅನಾದಿ ಕಾಲದ್ದೇನು ಪರಿಚಯ ಇಲ್ಲ. ಇಲ್ಲಿ ಸಿದ್ಧಿ ಅಂತೂ ವಸ್ತು ಅನಾದಿ ನಿಧನ ಇದೆ ಅಂಥೇಳಿ ಹೇಳ್ರು. ವಸ್ತುವಿನ ಸ್ವರೂಪ ದ್ರವ್ಯ ಅಕೃತ ಇದೆ ಅನ್ನೋದು ಸಮ್ಯಕ್ ದೃಷ್ಟಿ ಜೀವನಿಗೆ ಹೇಗೆ ತಿಳಿದು ಬಂತು? ಹೇಗೆ ತಿಳಿದು? ಅದೇ ಇದರೊಳಗೆ ಅಧಿಕ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಪರ್ಯಾಯ ಬದಲಾಗ್ತಾ ಇದೆ ಅನ್ನೋದು ಅವನಿಗೆ ಪ್ರತಿಯೊಬ್ಬರಿಗೂ ಆಗಮದ ಆಧಾರದಿಂದ ಕೂಡ ತಿಳಿದು ಬರ್ತಿದೆ. ಸಾಮಾನ್ಯ ಲೌಕಿಕ ಜ್ಞಾನಿಗೆ ಕೂಡ ತಿಳಿಸಿಕೊಟ್ರೆ ನೋಡಪ್ಪ ಇದು ಬದಲಾಗ್ತಿದೆ. ಹಾಗಾದ್ರೆ ಬದಲಾಗುವುದರ ಮಧ್ಯದೊಳಗ ಯಾವುದು ಅನುಭವದಲ್ಲಿ ಪ್ರತ್ಯಕ್ಷ ರೂಪದಿಂದ ವಸ್ತುವು ಬಂದಿದೆಯೋ ಈ ಸಮಯದಲ್ಲಿ ಇದೆ, ಮುಂದಿನ ಸಮಯದಲ್ಲಿ ಹಾಗೇ ಇದೆ, ಅದರ ಮುಂದಿನ ಸಮಯದಲ್ಲಿ ಹಾಗೇ ಇದೆ ಅಂದಮೇಲೆ ಹಿಂದಿನ ಸಮಯದಲ್ಲೇನೂ ಇತ್ತು, ಅದರ ಹಿಂದಿನ ಸಮಯದಲ್ಲೇನೂ ಇತ್ತು, ಅದರ ಹಿಂದಿನ ಸಮಯದಲ್ಲೇನೂ ಇತ್ತು. ಅರ್ಥಾತ್ ಯಾವಾಗಲೂ ಇದೆ. ತ್ರಿಕಾಲಿಯ ಅನುಭವದ ಅರ್ಥ ಇದು ಇದೆ. ವರ್ತಮಾನದಲ್ಲಿ ಯಾವುದು ಇದೆಯೋ ಅದು ಒಂದು ಸಮಯ ಸಾಪೇಕ್ಷರೇ ಭೂತದ ಜ್ಞಾನ ಆಗ್ತಿದೆಯೋ ಅಥವಾ ಇಲ್ರಿ? ನಮಗ ಒಂದು ಸಮಯ ಸಾಪೇಕ್ಷರೇ ಯಾವುದನ್ನು ಈಗ ನೋಡ್ತಾ ಇದ್ದೇವೆ ಅದು ನಿನ್ನೆನೂ ಇತ್ತು, ನಿನ್ನೆ ದಿವಸ ಇವತ್ತು ಇಲ್ಲ. ತಿಳಿತಾ ಇದೆಯಲ್ಲ, ನಿನ್ನೆಯ ದಿವಸ ಇವತ್ತು ಇಲ್ಲ, ಆದರೆ ನಿನ್ನೆನೂ ವಸ್ತು ಇತ್ತು. ಇದು ಯಾವ ಪ್ರಕಾರ ಭಾಷೆಯದೊಳಗೆ ಸ್ಥೂಲ ದೃಷ್ಟಿಯಿಂದ ಪರ್ಯಾಯ ಬದಲಾದರನೂ ಕೂಡ ವಸ್ತುವಿಂದ ಈ ಜೀವನಿಗೆ ಯಾವ ಪ್ರಕಾರ ಜ್ಞಾನ ಇದೆಯೋ ಆಗುತ್ತಿದೆಯೋ ಅದೇ ಪ್ರಕಾರ ಅನುಭೂತಿ ಪೂರ್ವಕ ಸಾದೃಶ ಸ್ವರೂಪ ಪ್ರತ್ಯಕ್ಷ ಸಾದೃಶ ಸ್ವರೂಪ ಯಾವನಿಗೆ ಹಿಡಿಸಿದೆಯೋ, ಯಾವನಿಗೆ ಇಷ್ಟ ಆಗಿದೆಯೋ, ಯಾವನಿಗೆ ಅದರ ಮಹಿಮೆ ಲೋಕೋತ್ತರವಾಗಿ ಕಾಣಿಸ್ತಾ ಇದೆಯೋ ಅದರ ಅನಾದಿತನದ ಕುರಿತು ಅವನಿಗೆ ಸ್ವಲ್ಪ ಮಾತ್ರ ಕೂಡ ಸಂದೇಹ ಇರೋ ಸಾಧ್ಯ ಇಲ್ಲ. ಹೀಗೆ ಸಮ್ಯಕ್ ದರ್ಶನದ ಸ್ವರೂಪ ಇದೆ, ಹೀಗೆ ಸಮ್ಯಕ್ ದರ್ಶನದ ವಿಷಯದ ಸ್ವರೂಪ ಇದೆ. ಯಾರೋ ಹೇಳ್ತಾರೆ ಆಗಮದಲ್ಲಿ ಹೇಳಿದ್ದಾರೆ ಅಂಥೇಳಿ ನಾವು ಹೇಳುವ ಮಾತು
ಮಾತು ಅಲ್ಲದ. ಸಮ್ಯಕ್ ದೃಷ್ಟಿ ಜೀವದ ಸ್ವರೂಪ ಹೇಗಿದೆ. ಅರೆ ಸಾದೃಶ ವಸ್ತುವಿನ ಅನುಭೂತಿ ಆದದ್ದಿದೆ, ವಿಸದೃಶ ವಸ್ತುವಿನ ಅನುಭೂತಿ ಅಲ್ಲ. ವಿಸದೃಶ ವಸ್ತುವಿನ ಜ್ಞಾನ ಆಗ್ತಿದ್ದೀರಿ, ಆದ್ರ ಅನುಭೂತಿಯೊಳಗೆ ಸ್ಥಿರ ಯಾವುದಿದೆ? ಸಾದೃಶ ವಸ್ತು. ಧ್ರುವ ಅಧ್ರುವದ ಜ್ಞಾನ ಆಗ್ತಿದೆ, ವಿಕಾರದ ಜ್ಞಾನ ಆಗ್ತಿದೆ. ಆದ್ರೆ ಧ್ರುವವಿರುವಂಥ, ವಿಕಾರದ ಸ್ಪರ್ಶ ಕೂಡ ಆಗದೆ ಇರುವಂಥ, ವಿಕಾರದ ಉತ್ಪತ್ತಿಯ ಕಾರಣವೇ ಯಾವುದರಲ್ಲಿ ಇಲ್ಲವೋ ಅದು ಯಾವನ ದೃಷ್ಟಿಯೊಳಗೆ ಬಂದು ಬಿಟ್ಟಿದೆ ಅವನನ್ನ ಸಮ್ಯಕ್ ದೃಷ್ಟಿ ಅಂತಾರೆ. ಸಮ್ಯಕ್ ದರ್ಶನದ ವಿಷಯ ಧ್ರುವ ಸದೃಶ ವಸ್ತು ಇದೆ, ವಿಸದೃಶ ವಸ್ತು ಜ್ಞಾನದ ವಿಷಯ ಇದೆ, ದೃಷ್ಟಿಯ ವಿಷಯ ಅಲ್ಲ. ಸಮ್ಯಕ್ ದೃಷ್ಟಿಯ ವಿಷಯ ಸಾದೃಶ ಧ್ರುವ, ಬದಲಾಗದೇ ಇರುವಂಥ, ವಿಕಾರದ ಕಾರಣ ಆಗದೇ ಇರುವಂಥ, ವಿಕಾರದ ಸ್ಪರ್ಶ ಗಂಧ ಗಾಳಿ ಕೂಡ ತಗಲದೇ ಇರುವಂಥ ಸಮ್ಯಕ್ ದೃಷ್ಟಿ ಮಿಥ್ಯಾ ದೃಷ್ಟಿಯಲ್ಲಿ ಇರುವಂಥ ಭೇದವೇ ಇದೆ ರೀ. ಯಾವುದ ಧ್ರುವ ಇದೆ? ಅರೆ ನಿರ್ವಿಕಾರ ಅಲ್ಲ, ಈ ವಿಕಾರದ ಮೇಲಿಂದ ಅದನ್ನು ನಿರ್ವಿಕಾರ ಅಂದಂತೆ ಇದೆ ರೀ. ಯಾವುದ ಜ್ಞಾನದೊಳಗೆ ಬರ್ತಾ ಇದೆಯಲ್ಲ ವಿಕಾರ, ಆ ವಿಕಾರದ ಆಧಾರದಿಂದ ಅದನ್ನು ನಿರ್ವಿಕಾರ ಅಂತ ಹೇಳಲಾಗುತ್ತೆ. ಆದರೆ ವಿಕಾರದ ಗಂಧ ಗಾಳಿ ಸ್ಪರ್ಶ ಎಲ್ಲಿ ಇಲ್ಲವೋ ಅದು ಯಾವ ಜೀವದ ದೃಷ್ಟಿಯ ವಿಷಯ ಆಗಿದೆಯೋ ಅವನನ್ನ ಸಮ್ಯಕ್ ದೃಷ್ಟಿ ಅಂತಾರೆ. ಸಮ್ಯಕ್ ದೃಷ್ಟಿಯ ವಿಷಯ ಯಾವುದ? ವಿಕಾರದ ಸ್ಪರ್ಶ ಪ್ರವೇಶ ಇಲ್ಲದೆ ಇರುವಂತ ಸಾದೃಶ ಧ್ರುವ. ಅರೆ ಯಾವುದು ಒಂದು ಸಮಯ, ಎರಡು ಸಮಯ, ಮೂರು ಸಮಯ, ನಾಲ್ಕು ಸಮಯ ಧ್ರುವ ಇದೆಯೋ ಅದು ಭವಿಷ್ಯದ ಅನಂತ ಸಮಯದ ಸಲುವಾಗಿ ಧ್ರುವ ಇದೆ. ಭೂತಕಾಲದ ಅನಂತ ಕಾಲದಿಂದ ಧ್ರುವ ಇದೆ. ಅದ್ಭುತ ಮಾತಿದೆ. ಮಿಥ್ಯಾ ದೃಷ್ಟಿಯೊಳಗ ಅಧ್ರುವತೆ, ವಿಕಾರ, ವಿಸಂವಾದ, ಕ್ಲೇಶ, ದುಃಖದ ಕಾರಣೀಭೂತವಿರುವಂಥ ಉತ್ಪನ್ನ ಧ್ವಂಸಿ ಭಾವಗಳೇ ಅವನ ದೃಷ್ಟಿಯ ವಿಷಯದವೆ, ಮಿಥ್ಯಾ ದೃಷ್ಟಿಯ ವಿಷಯ. ಅದರಿಂದ ಆಚೆ ಇರುವಂಥದ್ದು, ಅದರಿಂದ ಆ ಕಡೆ ಇರುವಂಥದ್ದು, ಆಚೆಯ ದಡದಲ್ಲಿ ಇರುವಂಥದ್ದು, ಇದು ಪ್ರವಹಿಸ್ತಾ ಇದೆ ವಿಕಾರಗಳ ನದಿ, ವಿಕಾರಗಳ ಪ್ರವಾಹ ಇದೆ. ಅದನ್ನೇ ಯಾವ ತನ್ಮಯತೆಯಿಂದ ನೋಡ್ತಾ ಇದ್ದಾನೋ ಆ ಜೀವನಿಗೆ ಆಚೆಯ ದಡ ಯಾವುದು ಸ್ಥಿರ ಇದೆಯೋ ಅದು ಅವನಿಗೆ ಕಾಣಿಸೋದನೇ ಇಲ್ಲ. ಪ್ರವಾಹಿ ಜಲಬಿಂದುಗಳ ನಿರಂತರ ಪ್ರವಹಿಸ್ತಾ ಇದ್ದಾವೆ. ಒಂದು ಕೂಡ ಜಲಬಿಂದು ಪ್ರವಾಹದೊಳಗ ಸ್ಥಿರ ಇರೋ ಸಾಧ್ಯ. ಅದೇ ಪ್ರಕಾರ ಒಂದು ಕೂಡ ಪರ್ಯಾಯ ಬಿಂದು, ಪರ್ಯಾಯದ ಪ್ರವಾಹದೊಳಗ ಅದು ಅತ್ಯಂತ ದುಃಖದಾಯಕ ಇದ್ರೂ ಕೂಡ ಅದು ಸ್ಥಿರ ಇಲ್ಲ. ಒಂದು ಸಮಯನು ಬಿಂದು ಪ್ರವಾಹದೊಳಗೆ ಯಾವ ಪ್ರಕಾರ ಸ್ಥಿರ ನಿಲ್ಲೋದು ಸಾಧ್ಯ ಇಲ್ಲವೋ ಅದೇ ಪ್ರಕಾರ ಪರ್ಯಾಯದ ಪ್ರವಾಹದೊಳಗ
ಮಹಾ ದುಃಖದಾಯಕವಾದಂಥ ಯಾವುವು ಪರ್ಯಾಯ ಸ್ಥಿರ ಉಳಿಯುವುದಿಲ್ಲ. ಆನಂದ ಕೊಡುವಂಥ ಯಾವುವು ಪರ್ಯಾಯ ಸ್ಥಿರ ಉಳಿಯುವುದಿಲ್ಲ. ಅರೆ ಇಷ್ಟೇ ಏಕೆ? ಸ್ವಭಾವದ ಆಶ್ರಯ ಮಾಡಿ ತನ್ನನ್ನು ಸ್ಥಿರ ಅಂಥೇಳಿ ಅನುಭವ ಮಾಡುವಂಥ ಪರ್ಯಾಯ ಕೂಡ ಅಲ್ಲಿ ಸ್ಥಿರ ಉಳಿಯೋ ಸಾಧ್ಯ. ಅನುಭವ ಅದಕ್ಕೆ ಸ್ಥಿರತೆ ಇದ್ದಾಗ್ತಿದೆ, ಧ್ರುವತೆ ಇದ್ದಾಗ್ತಿದೆ, ಸಾದೃಶ್ಯತೆ ಇದ್ದಾಗ್ತಿದೆ. ಆದರೆ ಸ್ವಯಂ ಅದು ಸ್ಥಿರ ಉಳಿಯೋದಿಲ್ಲ. ತ್ರಿಕಾಲೀತನದ ಅನುಭವ ಮಾಡ್ತಿದೆ ಪರ್ಯಾಯ. ಆದ್ರೆ ಈ ಎರಡು ಸಮಯ ಯಾವುವು ಪರ್ಯಾಯ ಉಳಿಯೋ ಸಾಧ್ಯ. ಇದರದೆಲ್ಲ ಭಿನ್ನ ರೂಪದಿಂದ, ಅರೆ ಭಿನ್ನತೆ ಇಲ್ಲಿದೆ. ಎಲ್ಲಿ? ದ್ರವ್ಯ ಧ್ರುವ ಪರ್ಯಾಯ ಅಧ್ರುವ. ದ್ರವ್ಯ ವಿಕಾರದ ಕಾರಣದಿಂದ ರಹಿತ, ಪರ್ಯಾಯ ವಿಕಾರ ರೂಪ ಅಥವಾ ನಿರ್ವಿಕಾರ. ಇಲ್ಲಿ ಭೇದ ಜ್ಞಾನರೇ, ಇದು ಜ್ಞಾನದ ವಿಷಯ. ಅರೆ ಇದು ಸಮ್ಯಕ್ ದೃಷ್ಟಿಯ ಜ್ಞಾನದ ವಿಷಯ. ಆದರೆ ಸಮ್ಯಕ್ ದೃಷ್ಟಿಯ ವಿಷಯ, ದೃಷ್ಟಿಯ ವಿಷಯ, ದರ್ಶನದ ವಿಷಯ, ಅದರ ಸಾದೃಶ ಮಾತ್ರ ಧ್ರುವ ಇದೆ ರೀ. ವಿಕಲ್ಪದ ಕಾರಣದಿಂದ ಶೂನ್ಯವಿರುವಂಥ ವಸ್ತು ಇದೆ ರೀ ಅಂಥೇಳನ ಅವನಿಗೆ ನನ್ನ ನಿರ್ಮಾಣ ಯಾರೂ ಮಾಡಿಲ್ಲ ಅಂಥೇಳಿ ಸ್ವಾಭಾವಿಕವಾಗಿ ಲಕ್ಷ್ಯದೊಳಗೆ ಬಂದುಬಿಟ್ಟದ್ದೇ ಇದೆ. ಅನುಭೂತಿ ಪೂರ್ವಕ, ಶ್ರದ್ಧಾ ಪೂರ್ವಕ ಅದೇ ಲಕ್ಷ್ಯದೊಳಗೆ ಬರೋದು, ಅರ್ಥಾತ್ ಜ್ಞಾನದೊಳಗೆ ಬರೋದು. ಜ್ಞಾನದೊಳಗೆ ಬರಬೇಕಾದ್ರೆ ಶ್ರದ್ಧೆ, ಜ್ಞಾನದ ಶ್ರದ್ಧೆ, ಸ್ವಭಾವದ ಶ್ರದ್ಧೆ, ಅನುಭೂತಿಯ ಶ್ರದ್ಧೆ ಬೇಕ್ರಿ. ಜ್ಞಾನದೊಳಗ ಅರ್ಥಾತ್ ಲಕ್ಷ್ಯದೊಳಗೆ ಬಂದು ಬಿಟ್ಟಿದೆ ಅವನಿಗೆ. ಏನ? ನನ್ನನ್ನು ಯಾರೂ ಮಾಡಿಲ್ಲ. ಅಕೃತಂ, ಅಕೃತಂ, ನಾನು ಅಕೃತ ಇದ್ದೇನೆ. ಅರೆ ಅದಕ್ಕೆ ಹೇಳಿತು, ಅಕೃತದ ಸ್ವೀಕಾರ ಯಾವ ಮಾಡ್ತಾನೋ ಅಹಂ ಇಂದ್ರ ಇದ್ದಾನೆ, ತಾನೇ ಇಂದ್ರ ಇದ್ದಾನೆ, ತಾನೇ ಶ್ರೇಷ್ಠ ಇದ್ದಾನೆ. ಅರೆ ರೇ, ಯಾವುದಕ್ಕೆ ಶ್ರೇಷ್ಠ? ತನ್ನ ಸುಖ ದುಃಖಗಳ ಹೊಣೆಗಾರಿಕೆ, ತನ್ನ ದೋಷ ನಿರ್ದೋಷಗಳ ಹೊಣೆಗಾರಿಕೆಯನ್ನು ಹೊತ್ತುಕೊಂಡ ದೋಷಗಳನ್ನು ದೂರ ಮಾಡ್ತಾ ಮಾಡ್ತಾ ನಿರ್ದೋಷ ಸುಖದ ಮಾರ್ಗದಲ್ಲಿ ಸಾಗುವಲ್ಲಿ ಸ್ವಯಂ ಇಂದ್ರ ಇದ್ದಾನೆ. ಇಂದ್ರ, ಅರೆ ಇಂದ್ರ ಅಂತಂದ್ರ ಪುಣ್ಯದ ಪದವಿಯ ಮಾತಲ್ಲ, ಪುಣ್ಯದಿಂದ ಸಿಗುವಂಥ ಪದವಿಯ ಮಾತಲ್ಲ. ಇಂದ್ರ, ಸ್ವಯಂ ಇಂದ್ರ ಇದ್ದಾನೆ. ಅದಕ್ಕೆ ಮೊದಲು ಹೇಳಿತು, ಇಂದ್ರ 100 ಜನ ಇಂದ್ರರೇನಿದ್ದಾರೆ ಅವರು ಯಾರು ಜಿನೇಂದ್ರ ಪ್ರಭುವನ್ನು ಬಿಟ್ಟು ನಮಸ್ಕಾರ ಯಾರಿಗೂ ಮಾಡುವುದಿಲ್ಲ. ಇದೊಂದು ಮಾತು ಲಕ್ಷ್ಯದೊಳಗಿತ್ತು ಅಂಥೇಳನ 3 ಲೋಕದ ಶ್ರೇಷ್ಠ ಪುರುಷರಿಂದ, ಗಣ್ಯ ಪುರುಷರಿಂದ ವಂದನೆ ಯೋಗ್ಯ ಅಂಥೇಳಿ ಪೀಯೂಷದೊಳಗೆ 3 ಲೋಕದ ಶ್ರೇಷ್ಠ. ಅರೆ ನಾನು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ? ಕುಂದರ ಅಭಿಮಾನ ಎಂಥದ್ದು, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಯಾವ ಪ್ರಕಾರದ ಶ್ರದ್ಧೆ, ಅರ್ಹಂತರ ಕುರಿತಾಗಿ, ಪಂಚಪ್ರಭುಗಳ ಕುರಿತಾಗಿ ಯಾವ ಪ್ರಕಾರದ ಶ್ರೇಷ್ಠತೆಯ ಮನೋಭಾವ, ಅವರ ಶ್ರೇಷ್ಠತೆಯ ಜೊತೆಗೆ ಅವರನ್ನ ವಂದಿಸ್ತಾ ಇರುವಂಥ, ಅವರಿಗೆ ನಮಸ್ಕರಿಸ್ತಾ ಇರುವಂಥ ತನ್ನ ಶ್ರೇಷ್ಠತೆ ಎಂಥದ್ದು. ಕುಂದರ ಸುಮ್ಮನೆ ಕುಂದ ಆಗಿಲ್ರಿ. ಕುಂದರ ಅವರ ಯಾವ ಕಾಲಕ್ಕೂ ಕುಂದ ಇದ್ದಾರೆ. ಯಾವ ಕ್ಷೇತ್ರದೊಳಗೂ ಕೂಡ ಅವರು ಕುಂದರೇ ಇದ್ದಾರೆ. ಅವರ ಹೆಸರಿಗೆ ಯಾವ ಪ್ರಕಾರ ಕುಂದ ಬರುವುದಿಲ್ಲವೋ ಅದೇ ಪ್ರಕಾರ ಅವರ ಆಂತರ್ಯದ ಪವಿತ್ರತೆ,
ಜ್ಞಾನದ ನಿರ್ಮಲತೆ, ಶ್ರದ್ಧೆಯ ದೃಢತೆ, ಆಚರಣೆಯೊಳಗ ನಿರಂತರ ಗಮನ ಮಾಡುವಿಕೆ, ಇದಕ್ಕೆ ಸರಿಸಾಟಿ ಯಾರೂ ಇಲ್ಲ. ನಾನು ಆಚಾರ್ಯರಲ್ಲಿ, ಜೈನ ಸಾಧುಗಳಲ್ಲಿ, ಭಾವಲಿಂಗಿ ಸಂತರುಗಳಲ್ಲಿ ಯಾವುದೇ ಪ್ರಕಾರ ತರತಮತೆ ಮಾಡ್ತಾ ಇಲ್ಲ. ಆದ್ರೆ ಕುಂದರನ ಅಂತಾರೆ. ನಾನು ನಮಸ್ಕಾರ ಮಾಡುವಂಥವ್ರು ಎಂಥವರಿದ್ದಾರೆ? ಪಂಚಪ್ರಭುಗಳು. ಆ ಪಂಚಪ್ರಭುಗಳ ಬಹಳ ಅದ್ಭುತ ಮತ್ತು ವಿಸ್ತೃತ ಲೋಕವ್ಯಾಪಿ ಮಂಗಲಾಚರಣೆ ಇದೆ. ಕಾಲದ ಸೀಮೆಗೆ ಒಳಪಡದೇ ಇರುವಂತಹ ಮಂಗಲಾಚರಣೆ ಇದೆ. ಮಹಾಭಾಗ್ಯದಿಂದ ಕುಂದು ಸಾಹಿತ್ಯ ಸಿಕ್ಕ ನಂತರ ಕೂಡ ವಿಕಥೆಯೊಳಗ ಜೀವದ ರುಚಿ ಉಳಿಯೋದ ಇದು ಅತ್ಯಂತ ದುರ್ಭಾಗ್ಯದ ಮಾತು ಇದೆ. ವಿಕಥೆ ಅಂತಂದ್ರ ಪ್ರತ್ಯಕ್ಷ ಕುಶಾಸ್ತ್ರ ಅಥವಾ ರಾಗದ್ವೇಷ ಪೋಷಕ ಗ್ರಂಥಗಳ ಅಂಥೇಳಿ ಮಾತ ಅಲ್ಲ ಪ್ರಭು. ಕುಂದ ಸಾಹಿತ್ಯ ಯಾರಿಗೆ ಲಭಿಸಿದೆಯೋ ಅವರ ಜೀವನ ಧನ್ಯ. ಅವರು ವಿಕಥೆಯಿಂದ ಅರ್ಥಾತ್ ಆತ್ಮ ಶರೀರದ ಮಮತೆಯಿಂದ, ರಾಗದ ಏಕತ್ವದಿಂದ ಭಿನ್ನ ಆಗಲೇಬೇಕು. ಇಂಥ ವಸ್ತುವು ಅದು ಇದೆ. ಆದ್ರೆ ಆಗಲಿಲ್ಲ ಅಂತಂದ್ರೆ ಅದು ಜೀವದ ಅಪಾತ್ರತೆ ಇದೆ, ಬೇರೆ ಏನೂ ಇಲ್ಲ. ಪಂಚಪ್ರಭುಗಳ ಎಂಥವರಿದ್ದಾರೆ? ಅರೆ, 3 ಲೋಕದ ಎಷ್ಟು ಮಹಾಪುರುಷರಾದಾರಲ್ಲ, ಅವರಿಂದ ವಂದನೀಯ ಇದ್ದಾರೆ. ಅದಕ್ಕೆ ಸ್ವಾಮೀಜಿ ಪದೇ ಪದೇ ಹೇಳಿದರೆ, 100 ಇಂದ್ರೋं की उपस्थिति में, लाखों करोड़ों देवों की उपस्थिति में, गणधर देवों की उपस्थिति में ಹೇಳಿರುವಂಥ ಮಾತಿದೆ. ಇದು ಯಾವುದರ ಸಲುವಾಗಿ ಇಷ್ಟೆಲ್ಲ ಅವರ ಪ್ರಮಾಣವನ್ನು ಕೊಡಬೇಕಾಗಿದೆ? ಪ್ರಮಾಣಗಳನ್ನು ಯಾವುದರ ಸಲುವಾಗಿ ಪ್ರಸ್ತುತಪಡಿಸಬೇಕಾಗಿದೆ? ಯಾವುದರ ಸಲುವಾಗಿ? ಅಜ್ಞಾನಿಗಳ ಸಲುವಾಗಿಯೋ ಅಥವಾ ತಮ್ಮನ್ನು ತಾವು ಶೀಘ್ರಗತಿಯಿಂದ ಮುಂದೊಯ್ಯುವ ಸಲುವಾಗಿ? ಯೋಚನೆ ಮಾಡೋದು ತಮ್ಮಲ್ಲೇ ತಾವು. ಉತ್ತರ ಬೇಡ. ಆತ್ಮದ್ರವ್ಯದ್ದು ಚೈತನ್ಯ ಸ್ವರೂಪವಿದೆ, ಅದೇ ಜ್ಞಾನ ಸ್ವರೂಪವು ಅಕೃತವಿದೆ. ಅದೇ ಜ್ಞಾನ ಸ್ವರೂಪ. ಯಾವ ಜ್ಞಾನ ಸ್ವರೂಪ? ನಿನ್ನೆ ಕೊನೆಗೆ ಚರ್ಚೆ ಆದದ್ದಿತ್ತು. ಯಾವ ಚೈತನ್ಯ ಸ್ವರೂಪ ಮಾತ್ರ ನಾನು ದ್ರವ್ಯ. ಅರೆ, ನಾನು ದ್ರವ್ಯ ಇದ್ದೇನೆ ಅನಂತಾನಂತ ಗುಣಗಳ ಅಭೇದ ಪಿಂಡ ಸ್ವರೂಪದ ದ್ರವ್ಯ ಇದ್ದೇನೆ. ನಿರಂತರ ಪರ್ಯಾಯದೊಳಗ ಆ ಅನಂತ ಗುಣ ಸಾಮರ್ಥ್ಯ ಹರಿದು ಬರುವಂತಹ ದ್ರವ್ಯ ಇದ್ದೇನೆ. ಹಾಗಾದ್ರೆ ಆ ದ್ರವ್ಯ ಅನಂತ ಗುಣ ಮತ್ತು ಪರ್ಯಾಯದೊಳಗೆ ಗುಣ ಸಾಮರ್ಥ್ಯ ಪ್ರವಹಿಸಿ ಬರುವಂತಹ ದ್ರವ್ಯ ನೀನು ಎಂಥವಿದ್ದೀಯಪ್ಪ? ಚೈತನ್ಯ ಸ್ವರೂಪ ಇದ್ದೇನೆ. ಚೈತನ್ಯ ಸ್ವರೂಪ ಅರ್ಥಾತ್ ನೋಡುವುದ, ತಿಳಿಯುವುದ, ದರ್ಶನ ಪೂರ್ವಕ ತಿಳಿಯುವುದ, ನೋಡುವುದ ತಿಳಿಯುವುದ ಇಷ್ಟನ್ನು ಬಿಟ್ಟ ನನ್ನ ಕಾರ್ಯ ಬೇರೆ ಯಾವುದೂ ಇಲ್ಲ. ಈ ಮಾತಿನ ಮೇಲೆ ಯಾವ ಶ್ರದ್ಧಾ ಮಾಡಿದೋ, ಈ ಮಾತಿನ ವಿಷಯದ ಕುರಿತು ಯಾವ ಪ್ರಯೋಗ ಮಾಡಿದನೋ, ಆ ಪ್ರಯೋಗದೊಳಗ ಯಾವ ಲಾಭಾನ್ವಿತ ಆದನೋ, ಅವನ ಆ ಜ್ಞಾನ ಸ್ವರೂಪ ಹೇಗಿದೆ ಅಂತಂದ್ರೆ ಅಕೃತ ಇದೆ. ಬರೇ ಹೇಳಿರುವ ಮಾತಲ್ಲ, ನಾನು ದ್ರವ್ಯ ಇದ್ದೇನೆ. ದ್ರವ್ಯ ಅಂದ್ರೆ ಏನು? ಇನ್ನೊಂದ್ಸಲ, ದ್ರವ್ಯ ಅಂತಂದ್ರೆ ಏನು? ಅನಂತ ಗುಣಗಳ ಅಭೇದ ಪಿಂಡ. ಒಂದು ಮಾತು. ಎರಡನೇದ್ದೇನ? ನಿರಂತರ ಆ ಗುಣ ಸಾಮರ್ಥ್ಯ ಪರ್ಯಾಯದೊಳಗೆ ಹರಿದು ಬರ್ತಾ ಇದೆ. ಅಂಥ ದ್ರವ್ಯ. ಹಾಗಾದ್ರೆ ಅಂಥ ದ್ರವ್ಯ ಇರೋ ಎಳೆದೊಳಗೆ ನಿನ್ನಲ್ಲೇ ಮತ್ತೇನಾದರೂ ವಿಶೇಷತೆ ಇದೇನಿಲ್ಲ?
ಇದೆ. ಸರ್ವಜ್ಞ ಪ್ರಭು ಹೇಳಿದ್ರ ಏನಿದೆ? ನಿನ್ನದ ಚೈತನ್ಯ ಸ್ವರೂಪಿದೆ. ಚೈತನ್ಯ ಸ್ವರೂಪಿದೆ. ಓಹೋ, ಚೈತನ್ಯ ಸ್ವರೂಪ. ಪ್ರಭು ಚೈತನ್ಯ ಸ್ವರೂಪ ಅಂತಂದ್ರೆ ಏನ? ನೋಡುವುದ, ತಿಳಿಯುವುದ. ನೋಡುವುದ, ತಿಳಿಯುವುದ. ಹೌದಾ? ಹಾಗಾದ್ರೆ ನಾನೇನು ಮಾಡೋ ಸಾಧ್ಯ ಇಲ್ಲವಾ? ಇಲ್ಲ. ನೀನೇನು ಮಾಡ್ತಾ ಇಲ್ಲ. ನೀನು ಪರೀಕ್ಷಕನಾಗಿ ನೋಡು. ನೀನೇನಾದರೂ ಮಾಡೋ ಸಾಧ್ಯ ಇದೆಯಾ ಅಥವಾ ಮಾಡ್ತಾ ಇದ್ದೀಯನ? ನೋಡು. ಕೆಲ ಕಾಲದವರೆಗೆ ನೋಡಂತ ಹೇಳಿ ಜಿನೇಂದ್ರರ ಆಜ್ಞೆಯ ಅನುಸಾರ ನೋಡಿದವ. ಹೌದಲ್ಲ, ನಾನೇನೂ ಮಾಡ್ತಾ ಇಲ್ಲ. ಆಗ್ತಾ ಇದೆ. ಮಣ್ಣು ಮಡಿಕೆ ಆಗ್ತಾ ಇದೆ, ಹಿಟ್ಟು ರೊಟ್ಟಿ ಆಗ್ತಾ ಇದೆ, ಅಕ್ಕಿ ಅನ್ನ ಆಗ್ತಾ ಇದೆ, ನೀರ ಅಗ್ನಿ ಅಕ್ಕಿ ಇವು ಮೂರೂ ಸ್ವತಂತ್ರ ಇದಾವೆ. ಇನ್ನೊಂದ್ರೊಳಗೆ ಪ್ರವೇಶ ಮಾಡಲಿಲ್ಲ. ಇಲ್ಲಿ ಹೇಳಿದರು, ಏನ್ ಹೇಳಿದರು? ಸತ್ವನ ಇಲ್ಲ ಅಂತದ್ದು. ಎಂಥ ಸತ್ವ ಇಲ್ಲ? ಒಂದು ದ್ರವ್ಯದೊಳಗ ಬೇರೆ ಇನ್ನೊಂದು ದ್ರವ್ಯ ಸಂಕ್ರಮಣ ಆಗುವಂಥ ಸತ್ವನ ಇಲ್ಲ. ಹಾಗಾದ್ರೆ ಅಕ್ಕಿಯೊಳಗೆ ನೀರು ಬೆರೆತು ಹೋಗಿ ಅನ್ನ ಆಯ್ತಲ್ಲ. ಅರೆ, ನೋಡುವವ ತಿಳಿಯುವವ ಶಬ್ದ ಹೇಳಿದ್ರೆ ಆಗ್ಲಿಲ್ರಿ. ನೋಡ, ಅದು ಹೇಗಿದೆ ನೋಡ. ನೀನೇನು ಮಾಡ್ತಾ ಇದ್ದಿ ನೋಡು. ಅಕ್ಕಿಯನ್ನು ನೀನು ಅನ್ನವನ್ನಾಗಿ ಮಾಡ್ತಾ ಇದ್ದೀಯನ? ಅಕ್ಕಿಯೊಳಗೆ ನೀರ ಸಂಕ್ರಮಣ ಆಗಿದೆಯನ? ನೀರನ್ನ ಅಕ್ಕಿ ತನ್ನೊಳಗೆ ಗ್ರಹಣ ಮಾಡಿದೆಯನ? ಅರೆ, ಆಹಾರದ ಕಾರ್ಯ ಏನು? ಔಷಧದ ಕಾರ್ಯ ಏನು? ಶರೀರದ ಯೋಗ್ಯತಾ ಏನು? ಶರೀರದ ಸಾಮರ್ಥ್ಯ ಏನು? ಆತ್ಮನ ಭಾವ ಏನು? ಆತ್ಮನ ಭಾವ ಶರೀರದ ಕಾರ್ಯದೊಳಗ ಏನಾದರೂ ಮಾಡೋ ಸಾಧ್ಯ ಇದೆಯನ? ನೋಡುವವ ತಿಳಿಯುವವ ಏನೂ ಮಾಡೋ ಸಾಧ್ಯ ಇಲ್ಲ. ಆತ್ಮನ ಭಾವ ಶರೀರದೊಳಗೆ ಏನೂ ಮಾಡ್ತಾ ಇಲ್ಲ. ಶರೀರದೊಳಗೆ ಆಹಾರ ಏನಾದರೂ ಮಾಡ್ತಾ ಇದೆಯನ? ಆಹಾರ ಹಾಕ್ತಾನೆ ಇರ್ತಾರೆ. ನುಂಗ್ಲಿಕ್ಕೆ ಬರದಿದ್ರ ನಳಿಗೆಯಿಂದ ಹಾಕ್ತಾರೆ. ಆದ್ರೂ ಶರೀರ ಅಲ್ಲೇನು ಮಾಡೋದಿಲ್ಲ, ಸುದೃಢ ಆಗೋದಿಲ್ಲ. ಮತ್ತೇನು ಹಾಕ್ತಾರಂತ? ಪ್ರೋಟೀನ್ ಪೌಡರ್ ಹಾಕ್ತಾರಂತ, ಗಂಜಿ ಹಾಕ್ತಾರಂತ, ಅದು ಹಾಕ್ತಾರಂತೆ, ಇದು ಹಾಕ್ತಾರಂತೆ. ಅದಾವುದು ಏನೂ ಕೆಲಸಕ್ಕೆ ಬರುವುದಿಲ್ಲ. ನಿಷಿದಿನ ಔಷಧ ತಿನ್ನುತ್ತಿರುವನು, ದೇಹವು ಏನನ್ನೂ ಮಾಡದಿರುವುದು. ಏನೂ ಮಾಡುವುದಿಲ್ಲ ಅರ್ಥಾತ್ ಇವನ ಇಚ್ಛೆ ಅನುಸಾರ ಅಥವಾ ಆ ವಸ್ತುವಿನ ಅನುಸಾರ ಅದೇನೂ ಮಾಡೋದಿಲ್ಲ. ಹಾಗಾದರೆ ಈಗ ಮಾಡ್ತಾ ಇದೆ, ಅದು ಅದರ ಅನುಸಾರ ಮಾಡ್ತಾ ಇದೆ, ತನ್ನ ಅನುಸಾರ ಮಾಡ್ತಾ ಇದೆ. ನೋಡುವವ ತಿಳಿಯುವವ. ಅರೆ, ಚೈತನ್ಯ ಸ್ವರೂಪ ದ್ರವ್ಯ. ನೋಡುವವ ತಿಳಿಯುವವ. ಈ ಪ್ರಕಾರ ಅವನು ಎಷ್ಟೋ ಕಾಲದವರೆಗೆ ಪ್ರಯೋಗ ಮಾಡ್ತಾನೆ. ಪ್ರಭು ಪ್ರಯೋಗ ಮಾಡ್ತಾನೆ. ಹೇಳಿದ ಮೇಲೆ ಹೌದು, ನಾ ನೋಡುವವ ತಿಳಿಯುವವ ಇದ್ದೇನೆ, ನಾ ಬರೇ ತಿಳಿತಾ ಇದ್ದೇನೆ, ನಾ ಬರೇ ನ್ಯಾಯಕ್ಕಿದ್ದೇನೆ. ಆ ವಿಕಲ್ಪದಿಂದ ಏನೂ ಆಗೋದಿಲ್ಲ. ಏನೂ ಆಗೋದಿಲ್ಲ. ಪ್ರಯೋಗ ಬೇಕು. ಪ್ರಯೋಗ ನೋಡ್ತಾನೆ, ಪ್ರಯೋಗ ಮಾಡ್ತಾನೆ. ಅರೆ, ಇದರಿಂದ ಇದಾಗಿದೆನಾ? ಇದರೊಳಗಿದ ಸಂಕ್ರಮಣ ಆಗಿದೆನಾ? ಇದರೊಳಗಿದ ಕಾರ್ಯ ಮಾಡಿದೆನಾ? ಚಪಾತಿ ದೃಷ್ಟಾಂತ ಕೊಟ್ಟಿದ್ರಲ್ಲ ಅಪ್ಪಾಜಿ. ಗೋಧಿಯಿಂದ ಚಪಾತಿ ಆಗ್ತಿದೆಯೋ ಗೋಧಿ ಹಿಟ್ಟಿನಿಂದ ಆಗ್ತಿದೆ ಕೇಳಿದ್ದರೆ? ಹಿಟ್ಟಿನಿಂದ ಹಾಗಾದ್ರೆ ಮನೆ ಮೇಲೆ ಹಿಟ್ಟು ತಗೊಂಡು ಲಟ್ಟಿಸಿದ್ರೆ ಚಪಾತಿ ಆಗ್ತಿದೆ ಅಂತ ಕೇಳಿದ್ರಿ. ಶಬ್ದ ಅವೇ ಇದ್ದು. ಹಾಗಾದ್ರೆ ಅದನ್ನ ನೀರಿನೊಳಗೆ ಕಲಸಬೇಕಾಗ್ತಿದೆ. ಕಲಸಿದ ನಂತರ ಆ ಕಣಕಂದ್ರೆ ಚಪಾತಿ ಅಲ್ಲ, ಕಣಕ ತಿನ್ಲಿಕ್ಕೆ ಬರುವುದಿಲ್ಲ. ಇದು ಹೇಳಿದ್ದರ್ರಿ. ಮುಂದೇನು ಹೇಳಿದ್ರು? ಆ ನೀರು ಹೊರಟು ಹೋದ ನಂತರ ಚಪಾತಿ ಸುಟ್ಟು ತೆಗಿದೇವಲ್ಲ. ನೋಡುವವ ತಿಳಿಯುವವ. ಏನ್ ನೋಡ್ತಿ? ಏನ್ ತಿಳಿತಿ? ಏನ್ ನೋಡ್ತಿ? ಅರೆ, ವಸ್ತುವಿನ ಸ್ವತಂತ್ರತೆಯನ್ನು ನೋಡು. ವಸ್ತುವಿನ ಸ್ವತಂತ್ರ ಪರಿಣಮನವನ್ನು ನೋಡು. ಒಂದು ವಸ್ತು ಇನ್ನೊಂದು ವಸ್ತುವಿನೊಳಗೆ ಸಂಕ್ರಮಣ ಆಗದೆ ಇರುವುದನ್ನು ನೋಡು. ಹಾಗೆ ನೋಡಿದ ನಂತರ ಹೌದಲ್ಲ, ಹೀಗೆ ಇದೆ, ನಾನು ವ್ಯರ್ಥನ ತಿಳಿತಾ ಇದ್ದೆ. ಯಾವಾಗೋ ಒಂದೆರಡು ಸಲ ಅನ್ನಿಸ್ತಿದ್ದೀರಿ ನಾನು ವ್ಯರ್ಥನ ತಿಳಿತಾ ಇದ್ದೆ ಅಂಥೇಳಿ 12 ತಾಸು ಅದನ್ನೇ ಅನ್ನೋದಿಲ್ರಿ ಅವ. ಒಂದೆರಡು ಸಲ ತಿಳ್ಕೊಳ್ತಾರೆ, ನಾ ವ್ಯರ್ಥೇನು ಬಾತುಂಕಿ ಮುಜೆ ಖಬರ್ ಏನು. ಆ ಖಬರ್ ಆದ್ಮೇಲೆ ಏನು ಮಾಡೋದ? ಆ ಮಾತುಗಳನ್ನು ಬಿಟ್ಟು ಬಿಡೋದಿದೆ. ಹೌದೇನಿಲ್ರಿ? ಆ ಮನ್ನಣೆಯನ್ನ, ಆ ವಿಚಾರ ಸರಣಿಯನ್ನ ಬಿಟ್ಟು ಬಿಡುವುದಿದೆ.
ಬಿಟ್ರನ ನನಗೆ ಈ ಮಾತಿನ ಪರಿಚಯವೇ ಇರಲಿಲ್ಲ ಅನ್ನೋದು ಶೇಷ. ಹಾಗಾದರೆ ಯಾವಾಗ ಪ್ರಯೋಗ ಮಾಡ್ತಾನೆ, ಮತ್ತೆ ಪ್ರಯೋಗ ಮಾಡ್ತಾನೆ, ಮತ್ತೆ ಪ್ರಯೋಗ ಮಾಡ್ತಾನೆ, ಆ ಪ್ರಯೋಗದೊಳಗ ಅವನು ಪೂರ ಯಶಸ್ವಿ ಆಗ್ತಾನೆ. ಯಶಸ್ವಿ ಆಗೋದಂತಂದ್ರೆ ಏನ? ನಿರಾಕುಲ ಆಗ್ತಾನೆ. ಯಶಸ್ವಿ ಆಗೋದು ಪ್ರಯೋಗದೊಳಗೆ ಯಶಸ್ವಿ ಆಗೋದಂತಂದ್ರೆ ಏನು? ನಿರಾಕುಲ ಆಗ್ತಾನೆ. ನಿರಾಕುಲತೆಯ ಅನುಭವ, ಅರೆ ನಿರಾಕುಲತೆಯ ಅನುಭವ ಯಾವುದರಿಂದ ಆಯ್ತಲ್ಲ ಅದೇ ಜ್ಞಾನ ಸ್ವರೂಪ ಹೇಗಿದೆ? ಅಕೃತ ಇದೆ. ಅಕೃತ, ಅರೆ ಯಾರಿಂದನೂ ಮಾಡಿಲ್ಲ, ಶಾಸ್ತ್ರದಿಂದ ಮಾಡಲಿಲ್ಲ, ಗುರುವಿನಿಂದ ಮಾಡಲಿಲ್ಲ, ಕರ್ಮದಿಂದಂತೂ ಮಾಡೇ ಇಲ್ಲ. ಜ್ಞಾನವನ್ನ ಕರ್ಮ ಮಾಡಿದೆ ಅಂದ್ರೆ, ಜ್ಞಾನವನ್ನು ಕರ್ಮ ಮಾಡಿಲ್ಲ ಅಂದಮೇಲೆ ದುಃಖವನ್ನು ಕರ್ಮ ಯಾಕೆ ಮಾಡ್ತಿದ್ದೇನೆ? ಸುಖವನ್ನು ಕರ್ಮ ಯಾಕೆ ಮಾಡ್ತಿದೆ? ಯಾವ ಪ್ರಕಾರ ಜ್ಞಾನವನ್ನು ಕರ್ಮ ಮಾಡಿಲ್ಲವೋ ಅದೇ ಪ್ರಕಾರ ಜ್ಞಾನದೊಳಗೆ ಯಾವ ಭ್ರಾಂತಿ ಬಂದಿದೆಯೋ ಅದನ್ನು ಕೂಡ ಕರ್ಮ ಮಾಡಿಲ್ಲ. ಹಾಗಾದ್ರೆ ಅಕೃತ, ಯಾರಿಂದನೂ ಮಾಡಲಾಗಿಲ್ಲ. ಯಾವುದ? ಅದೇ ಜ್ಞಾನ ಸ್ವರೂಪ. ಯಾವ ಜ್ಞಾನ ಸ್ವರೂಪ? ಯಾವುದು ಕಾರ್ಯ ಮಾಡಿ ಯಶಸ್ವಿಯಾಗಿದೆಯಲ್ಲ ಆ ಜ್ಞಾನ ಸ್ವರೂಪ. ಯಾರಿಂದನೂ ಮಾಡಲಾಗಿಲ್ಲ ಅಂದಮೇಲೆ ಅದನ್ನು ಯಾರೂ ಹರಣ ಮಾಡೋ ಸಾಧ್ಯ ಇಲ್ಲ. ಸಮ್ಯಜ್ಞಾನವನ್ನು ಯಾರು ನಾಶ ಮಾಡ್ತಾರೆ? ಮಿಥ್ಯಾಜ್ಞಾನವನ್ನು ಸಮ್ಯಜ್ಞಾನ ನಾಶ ಮಾಡ್ತಿದ್ದೀರಿ, ಹೌದೇನಿಲ್ಲ? ಮಿಥ್ಯಾಜ್ಞಾನದ ನಿಷೇಧ ಸಮ್ಯಜ್ಞಾನ ಮಾಡ್ತಿದ್ದೀರಿ. ಸಮ್ಯಜ್ಞಾನದ ನಿಷೇಧ ಯಾರು ಮಾಡ್ತಾರೆ? ಸಮ್ಯಜ್ಞಾನದ ವಿಷಯದೊಳಗೆ ಹೊರಟು ಹೋದ ನಂತರ ಸಮ್ಯಜ್ಞಾನ ತಾನಾಗೇನ ಹೊರಗೆ ಉಳಿತಿದೆ. ಹೌದು, ಶ್ರುತಜ್ಞಾನ ಏನಿದೆ, ಮತಿಜ್ಞಾನ ಪೂರ್ವಕ ಇದ್ರೂ ಕೂಡ ಮತಿಜ್ಞಾನ ಆ ಶ್ರುತಜ್ಞಾನಕ್ಕೆ ಜನ್ಮ ಕೊಟ್ಟಿಲ್ಲ. ಒಂದು ಮಾತು. ಮತ್ತು ಆ ಶ್ರುತಜ್ಞಾನದೊಳಗೆ ಅರೆ ನೋಡ್ರಿ, ಯಾವ ಪ್ರಕಾರ ಮಗು ಮೊದಲು ನಡೆಯುವುದೊಳಗೆ ಇನ್ನೊಬ್ಬರ ಕೈ ಸಹಾಯ ಬೇಕು. ಅದಕ್ಕೆ ನಡಿಲಿಕ್ಕೆ ಬಂದ ನಂತರ ಏನು ಮಾಡೋದಿದೆ? ಮತ್ತೆ ಕೈ ಹಿಡಿಯೋದಿಲ್ಲ. ಅದಕ್ಕೆ ಅದು ಇಷ್ಟನೂ ಆಗೋದಿಲ್ಲ ಆ ಮಗುವಿಗೆ. ಕೈ ಹಿಡಿದ್ರೆ ಅದು ಬಿಡಿಸ್ಕೊಂಡು ಹೋಗ್ತಿದೆ ಅಂತೆ. ಹೌದು ಅಥವಾ ಇಲ್ಲ? ವಿಚಾರ ಮಾಡಿ. ಶ್ರುತಜ್ಞಾನ ಮತಿಪೂರ್ವಕವೇ ಇದ್ರೂ ಕೂಡ ಎಲ್ಲಿ ಶ್ರುತಜ್ಞಾನದೊಳಗ ಆತ್ಮನ ಪ್ರತ್ಯಕ್ಷ ಅನುಭವ ಆಯಿತೋ ಆ ಶ್ರುತಜ್ಞಾನ ಸಮ್ಯಜ್ಞಾನ ರೂಪದಿಂದ ಪರಿವರ್ತಿತ ಆಯಿತು. ಆ ಸಮ್ಯಜ್ಞಾನ ರೂಪದಿಂದ ಪರಿವರ್ತಿತ ಆಗಿರುವಂತಹ ಜ್ಞಾನಕ್ಕ ಯಾವುದರದ್ದು ಆಧಾರ ಬೇಕಾಗಿಲ್ಲ. ಆದರೆ ಸಮ್ಯಜ್ಞಾನಕ್ಕೆ ಆಧಾರ ಇದೆ, ಧ್ರುವದ್ರವ್ಯ. ಪೂರ್ವ ಪರ್ಯಾಯದಲ್ಲ, ಧ್ರುವದ್ರವ್ಯ ವಸ್ತು ವ್ಯವಸ್ಥೆ. ಅದಕ್ಕೆ ಹೇಳುತ್ತೆ, ಎಷ್ಟು ಹೇಳ್ತಾರೆ ಅಷ್ಟೇ ಚೌಕಟ್ಟಿನೊಳಗೆ ನಿಂತ ತಿಳ್ಕೊಳ್ಳೋದ ಆಯಿತು ಅಂತಂದ್ರೆ ನಮಗೆ ಆತ್ಮಕಲ್ಯಾಣದ ಮಾರ್ಗ ಸಿಕ್ಕೋದಿಲ್ಲ. ಶಾಸ್ತ್ರದ ಅರ್ಥ ಎಷ್ಟು ಹೇಳಿದಾರೋ ಅಷ್ಟೇ ಅದೇ ರೂಪದಿಂದ ತಿಳಿದೆವು ಅಂತಂದ್ರೆ, ಅದೇ ರೂಪದಿಂದ ತಿಳಿದಿದ್ರಂತೂ ಮಿಥ್ಯಾಜ್ಞಾನ ಆಯಿತು. ಅಷ್ಟೇ ತಿಳಿದ ಅಲ್ಲೇ ಉಳಿದೆವು ಅಂತಂದ್ರೆ ಅದು ಶಾಸ್ತ್ರಜ್ಞಾನ ಆಯ್ತ್ರಿ, ಅದು ಆತ್ಮಜ್ಞಾನ ಅಲ್ಲ. ಅದಕ್ಕೆ ಭೂಮಿಕೆಗೆ ಅನುಸಾರವಾಗಿ ಬಂಧನನೂ ಬೇಕು, ಶಾಸ್ತ್ರದ್ದ ವಸ್ತು ವ್ಯವಸ್ಥೆದ್ದ, ಮತ್ತು ಭೂಮಿಕೆಗೆ ಅನುಸಾರವಾಗಿ ಮುಂದುವರಿಲೂ ಬೇಕ್ರಿ. ಇಲ್ಲದೆ ಹೋದ್ರೆ ನಾವು ಮೋಕ್ಷದವರೆಗೆ ತಲುಪೋದು ಸಾಧ್ಯ ಇಲ್ಲ. ಅರೆ ಸಮ್ಯಕ್ ದರ್ಶನವನ್ನು ಕೂಡ ನಾವು ಪಡೆಯೋದ ಸಾಧ್ಯ ಇಲ್ಲ. ನಡೀರಿ. ಅಕೃತಂ, ಯಾರಿಂದಲೂ ಮಾಡಲಾಗಿಲ್ಲ, ಯಾರೂ ಹರಣ ಮಾಡುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮಸ್ತ ಜೀವರುಗಳಿಗೆ ಇಲ್ಲಿ ಮುಖ್ಯ ರೂಪದಿಂದ ತಗೊಳ್ಳೋದು ಬಲಶಾಲಿ ಪುಣ್ಯದ ಬಲ, ಜನಬಲ, ಧನಬಲ, ಆರೋಗ್ಯ ಬಲ, ಏನೇನು ಇದೆ ಅಲ್ಲ, ಜ್ಞಾನ ಬಲ, ಅವರೆಲ್ಲರಿಗೂ ಇದೆ ಇದು ಭಯ. ಸಮಸ್ತ ಅಂತಂದ್ರೆ ಏನ? ಯಾರ ಲೋಕದೊಳಗ
ಬಲಿಷ್ಠ ಕಾಣಿಸ್ತಾ ಇದ್ದಾರೆ, ಪುಣ್ಯವಂತರಾಗಿ ಕಾಣಿಸ್ತಾ ಇದ್ದಾರೆ, ವೈಭವಶಾಲಿಯಾಗಿ ಕಾಣಿಸ್ತಾ ಇದ್ದಾರೆ, ಜನಬೆಂಬಲದಿಂದ ಯುಕ್ತ ಇದ್ದಾರೆ. ಅವರೆಲ್ಲರಿಗೂ ಭಯ ಅಂತೂ ಇದೆ. ಏನು ಭಯ? ಗುಪ್ತಿ ನನ್ನ ಈ ಪದವನ್ನು, ನನ್ನನ್ನು ಪದದ ಮೇಲೆ ಆಶೀನ ಮಾಡಿದ್ದಾರೆ ಅಂದಮೇಲೆ ಪದದಿಂದ ಇಳಿಸುವ ಸಾಮರ್ಥ್ಯ ಕೂಡ ಅವರಲ್ಲಿ ಇದೆ. ಅದ್ಭುತ ಮಾತಿದೆ ರೀ. ಈ ಜೀವದ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಏಕತ್ವ ಬುದ್ಧಿಯೊಳಗ ಸಂಯೋಗದ ಪಾತ್ರ ಎಷ್ಟು ದೊಡ್ಡದಿದೆ. ಜೀವನಿಗೆ ತನ್ನ ಪರ್ಯಾಯದ ಏಕತೆ ಏನಿದೆಯಲ್ಲ ಅದರೊಳಗ ಸಂಯೋಗದ ಪಾತ್ರ ಎಷ್ಟಿದೆ ಅಂಥೇಳಿನ ಸಂಯೋಗದ ಅಭಾವದೊಳಗೂ ಕೂಡ, ಸಂಯೋಗದ ಸದ್ಭಾವದೊಳಗೂ ಕೂಡ ಜೀವನಿಗೆ ಸಂಯೋಗ ಅಪೇಕ್ಷಿತನೇ ಇದೆ ರೀ. ಸಂಯೋಗ ಇಲ್ಲದನ ಅವನಿಗೆ ಪರ್ಯಾಯ ಬುದ್ಧಿಯನ್ನ ನಡೆಸೋದು ಸಾಧ್ಯನೇ ಇಲ್ಲ. ಪರ್ಯಾಯ ಬುದ್ಧಿಗೆ ಆಧಾರ ಯಾವುದಿದೆ? ಅವನಿಗೆ ಸಂಯೋಗ ಅಂಥೇಳಿ ಭಯ ಅವನಿಗೆ ತಪ್ಪಿದ್ದನೇ ಇಲ್ಲ. ಸಂಯೋಗ ಹೇಗಿದೆ? ವಿಯೋಗ ಸ್ವರೂಪ ಇದೆ. ಸಂಯೋಗ ತಾನಾಗೇನ ಹೇಗಿದೆ? ವಿಯೋಗ ಸ್ವರೂಪ ಇದೆ. ಹಾಗಾದ್ರೆ ಈ ಪರ್ಯಾಯ ಬುದ್ಧಿಗೆ ಸಂಯೋಗವೇ ಪ್ರಮುಖ ಪಾತ್ರ ವಹಿಸ್ತಾ ಇರುವುದರಿಂದ ಮತ್ತು ಆ ಸಂಯೋಗ ವಿಯೋಗದಿಂದ ಒಳಗೊಂಡಿರುವಂಥದ್ದಿರುವುದರಿಂದ ಇವನ ಭಯ ಬಿಟ್ಟು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಭಯ ಬಿಟ್ಟು ಹೋಗಲಿಕ್ಕೆ ಕಾರಣ ಎರಡ್ರೆ ಅಥವಾ ಒಂದೇ. ಏನ? ಧ್ರುವ ಸಾದೃಶ ಸ್ವಭಾವದ ಸ್ವೀಕೃತಿ, ಅನುಭೂತಿ ಪ್ರತ್ಯಕ್ಷ ಆ ಧ್ರುವ ಸ್ವಭಾವದ ಅಪರಿವರ್ತನಶೀಲ ಸ್ವಭಾವದ ಸ್ವೀಕೃತಿ, ಅನುಭೂತಿ ಎಲ್ಲಿ ಆಗ್ತಿದೆಯೋ ಅವನಿಗೆ ಬದಲಾಗುವಂಥ ಪರ್ಯಾಯದ ಕುರಿತಾಗಿನ ಏಕತ್ವ ಬುದ್ಧಿ ಬಿಟ್ಟು ಹೋಗಿರುವುದರಿಂದ ಆ ಪರ್ಯಾಯ ಯಾವುದರ ಅಪೇಕ್ಷೆಯನ್ನು ಇಟ್ಕೊಂಡಿದೆಯೋ ಆ ಸಂಯೋಗದ ಭಾವ ಕೂಡ ಬಿಟ್ಟು ಅಂಥೇಳಿ ಅಕೃತ ಏನದನು? ಅಹಂ ಇಂದ್ರದಂತೆ ತಾನೇ ಇಂದ್ರದನು. ಸಮಸ್ತ ಜೀವರುಗಳಿಗೆ ನನ್ನದೇನನ್ನಾದರೂ ಯಾರಾದರೂ ಕದ್ದು ಒಯ್ಯಬಹುದಾಗಿದೆ, ಕಸಿದುಕೊಳ್ಳಬಹುದು ಎಂಬ ಭಯವಿರುತ್ತದೆ. ಆದರೆ ಇಂಥ ಭಯವು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಆ ಕಾರಣದಿಂದ ಭಯ ಇರುವುದಿಲ್ಲ. ಅದೇ ಕಾರಣದಿಂದ ನನ್ನದಂತೂ ಶುದ್ಧ ಚೈತನ್ಯ ಸ್ವರೂಪವಿದೆ. ಅದರೊಳಗೆ ಅಶುದ್ಧತೆ ಇಲ್ಲವೇ ಇಲ್ಲರಿ. ಯಾವುದರೊಳಗ? ಶುದ್ಧ ಚೈತನ್ಯ ಸ್ವರೂಪದೊಳಗ ಅಶುದ್ಧತೆಯ ಗಂಧ ಇಲ್ಲ, ಅಶುದ್ಧತೆ ಪ್ರವೇಶ ಮಾಡುವುದಿಲ್ಲ, ಅಶುದ್ಧತೆ ಉತ್ಪನ್ನ ಆಗುವಂಥ ಕಾರಣ ಅದರಲ್ಲಿ ಇಲ್ಲ. ನನ್ನದಂತೂ ಶುದ್ಧ ಚೈತನ್ಯ ಸ್ವರೂಪವಿದೆ. ಅದನ್ನಂತೂ ಯಾರೂ ಕದ್ದುಕೊಳ್ಳುವ ಸಾಧ್ಯತೆ ಇಲ್ಲ, ಕಸಿದುಕೊಳ್ಳುವ ಸಾಧ್ಯತೆ ಇಲ್ಲ. ಇವು ಎರಡೆರಡು ಶಬ್ದ ಯಾಕಿಟ್ಟಿದ್ದಾರೆ? ಕದ್ದುಕೊಳ್ಳುವುದ ಮತ್ತು ಕಸಿದುಕೊಳ್ಳುವುದ. ನೇರವಾಗಿ ಉತ್ತರ. ಕದ್ದುಕೊಳ್ಳುವುದಂತಂದ್ರೆ ರಾಗ ವಿಕಾರಿ ಭಾವ ಕದ್ದುಕೊಳ್ತಿದೆ, ದ್ರವ್ಯ ಕರ್ಮದ ಉದಯ ಕಸ್ಕೊಳ್ತಿದೆ. ನಮ್ಮ ಶಾಂತಿಯ ಹರಣ ಯಾರು ಮಾಡ್ತಾರೆ? ನಮ್ಮ ವಿಕಾರಿ ಭಾವ, ನಮ್ಮ ಕ್ರೋಧಾದಿ ಭಾವ. ಅದಕ್ಕೆ ಕಾರಣ ಯಾರ? ಕರ್ಮದ ಉದಯ. ನಮ್ಮ ಶಾಂತಿಯನ್ನ, ನಮ್ಮ ಆಂತರಿಕ ನೆಮ್ಮದಿಯನ್ನ ಕಸಿದುಕೊಳ್ಳುವ ಸಾಮರ್ಥ್ಯ ಯಾರ ಹತ್ರ ಇದೆ? ಕರ್ಮದ ಉದಯದ. ಯಾವಾಗ ವಿಕಾರ ಅದನ್ನ ಕದ್ದುಕೊಂಡು ತನ್ನದನ್ನಾಗಿ ಅರೆ ಜ್ಞಾನವನ್ನ, ಸಹಜ ಜ್ಞಾನವನ್ನ ರಾಗರೂಪದ ವಿಕಾರ ಗಿಳಂಕೃತ ಮಾಡಿತು, ಮುಚ್ಚಿಟ್ಕೊಂತು, ತಿರೋಭೂತ ಮಾಡಿತು ಅಂತಂದ್ರೆ ಅದನ್ನು ಕಸ್ಕೊಳ್ಳೋರು ಯಾರ? ಕರ್ಮ. ಈ ಎರಡನ್ನು ಬಿಟ್ಟು ಅರೆ ಒಂದು ಕದ್ದುಕೊಳ್ಳೋದ, ಒಂದು ಕಸಿದುಕೊಳ್ಳೋದ. ಏನು ಹೇಳೋದ? ಕದ್ದುಕೊಳ್ಳೋದಂತಂದ್ರೆ ಚೋರಿ ಮಾಡೋದು, ಕಳವು ಮಾಡೋದು. ಕಸ್ಕೊಳ್ಳೋದಂತಂದ್ರೆ ಹಿಸ್ಕಾವಂಗೆ. ಚೋರೀಕರಣ ಇದೆ ಒಂದು ಮಾತ, ಚೀನ್ಲೈನ ಇದು ಎರಡನೇ ಮಾತು.
ಕ್ಷೀಣ. ನಮ್ಮ ಶಾಂತಿಯನ್ನು ಯಾರು ಕ್ಷೀಣಿಸ್ತಾರೋ ಕರ್ಮದ ಉದಯ. ನಮ್ಮ ಶಾಂತಿಯನ್ನು ಯಾರು ಕದ್ದುಕೊಳ್ತಾರೋ ಸುಮ್ಮನೆ ಗೊತ್ತಿಲ್ಲದನ್ನ ರೀ, ಗೊತ್ತಿಲ್ಲದನ್ನ ಕದ್ದುಕೊಳ್ತೈತಿ. ಕದ್ದುಕೊಳ್ಳೋದಂತಂದ್ರೆ ಕಳವು ಮಾಡೋದು, ಚೋರಿ ಮಾಡೋದಂತಂದ್ರೆ ಏನ, ಗೊತ್ತಿಲ್ಲದನ್ನ ತಗೊಳ್ಳೋದು. ಆ ಕಡೆ ನೋಡ್ಕದಾರಲ್ಲ ತಗೊಂಡ್ಬಿಡೋದು. ತಿಳಿತೇನ್ರಿ? ರಾಗಾದಿ ವಿಕಾರ ಏನದವು ನಮ್ಮ ಜ್ಞಾನ ನಿಧಿಯನ್ನ ಕಳವು ಮಾಡ್ತಾವ, ಕದ್ದುಕೊಳ್ತಾವ ಗೊತ್ತಿಲ್ಲದನ್ನ. ನೀವು ನೋಡ್ರ ಭಗವಂತನ ಭಕ್ತಿ ಮಾಡ್ತಾ ಇದ್ದಾನ್ರಿ, ಹೌದು ಅಥವಾ ಇಲ್ಲ? ಕದ್ದುಕೊಳ್ತಾರೆ ಜ್ಞಾನವನ್ನ, ಚೈತನ್ಯವನ್ನ, ಸಹಜ ಜ್ಞಾನವನ್ನ, ಶಾಂತಿಯ ನಿಲಯ ಸ್ವರೂಪವಿರುವಂತಹ ವರ್ತಮಾನ ಸಹಜ ಜ್ಞಾನವನ್ನ ಕಸ್ಕೊಳ್ಳೋ ಸಾಮರ್ಥ್ಯ ಯಾರಿಗಿದೆ? ಕರ್ಮಕ್ಕದೆ. ಕಸ್ಕೊಳ್ಳೋದೇನಿದೆ ಇದು ಲೋಕದೊಳಗೆ ಅನೇಕರಿಗೆ ಕಂಡು ಬರ್ತಿದೆ. ಕದ್ದುಕೊಳ್ಳೋದೇನಿದೆ ಕಂಡು ಬರುವುದಿಲ್ಲ. ಒಳಗಿತ್ತಲ್ಲ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನ ಕುರಿತು ವ್ಯಾಮೋಹ ಅನ್ರಿ ಅಥವಾ ರಾಗ ಅನ್ರಿ, ಅದು ಅವನ ಚೈತನ್ಯವನ್ನ, ಘನತೆಯನ್ನ ಕದ್ದುಕೊಂಡಿದ್ದಾರೆ. ಅಂಥದ ಕರ್ಮದ ಉದಯ ಇತ್ತು ಅಂಥೇಳಿ ಲೋಕದೊಳಗ ಅವನದ ಅಪಹಾಸ್ಯ ಆಯ್ತು ಅಥವಾ ಇಲ್ಲ? ಸೀತೆಯ ನಿಂದೆ ಆಯ್ತು, ಕರ್ಮದಿಂದ ಆಯ್ತೇನು ವಿಕಾರದಿಂದ ಆಯ್ತು ಹೇಳ್ರಿ? ನಿಂದೆ ಆಯ್ತು, ಅಲ್ಲಿ ವಿಕಾರ ಇತ್ತೇನ್ರಿ? ಸೀತೆಯ ನಿಂದೆ ಆಯ್ತು ಲೋಕದೊಳಗೆ. ಯಾವುದರಿಂದ? ಕರ್ಮದ ಉದಯದಿಂದರೆ. ಅವನ ನಿಧಿಯನ್ನ ಕಸ್ಕೊಂಡು ಬಿಟ್ಟಿತ್ರಿ ಕರ್ಮ. ಮತ್ತು ಒಳಗೆ ಸಂತಾಪ ಆಯ್ತು. ಅದು ಯಾವುದರಿಂದ? ಅದು ವಿಕಾರದಿಂದ. ಅದೇನು ಮಾಡಿತು ಅಂತಂದ್ರೆ ಅಲ್ಲೇ ಕೂತಾದ ಜ್ಞಾನವನ್ನ ಕಳುವು ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಸಮ್ಯಕ್ ದೃಷ್ಟಿಯ ಯಾವ ಶುದ್ಧ ಚೈತನ್ಯ ಸ್ವರೂಪ ಇದೆಯಲ್ಲ, ಅದನ್ನು ವಿಕಾರನೂ ಕದ್ದುಕೊಳ್ಳುವುದಿಲ್ಲ, ಕರ್ಮನೂ ಕಸ್ಕೊಳ್ಳುವುದಿಲ್ಲ. ಲೋಕದೊಳಗೆ ಹಂಗ ಕಂಡು ಬರ್ತಿದೆ, ಆಗಮದೊಳಗೆ ಹಾಗೆ ಕಥನೆ ಇರ್ತಿದೆ. ಆದರೆ ನಿಜವಾಗಿ ಶ್ರೀರಾಮಚಂದ್ರನ್ನ ಆ ಒಂದೇನು ಘನತೆ ಗೌರವ ಇತ್ತು, ಅದನ್ನ ಶುಭ ಕರ್ಮೆಯನ್ನು ಕಸ್ಕೊಂಡಿತ್ತೇನ್ರಿ? ಇಲ್ಲ. ಹಾಗೆ ಅನ್ನಿಸ್ತಾರೆ. ಸ್ವಲ್ಪ ಕಸ್ಕೊಂಡ್ರೂ ಕೂಡ ಅವನಿಗೇನು ಆಗಿಲ್ಲ. ತಾವು ಯಾವ ರೀತಿ ಬೇಕೋ ಆ ರೀತಿ ಅರ್ಥ ಮಾಡ್ಕೊಂಡು ಆಗಮದಲ್ಲಿ ಹಾಗೆ ಕಥನೆ ಇದ್ರೂ ಏನ ಕರ್ಮದ ಉದಯ ಬಲವಾನ ಇದೆ ಅಂತೇಳಿ ಹೇಳಿದರು. ಅಂಥ ಪುಣ್ಯಶಾಲಿ ಜೀವನಿಗೆ, ತದ್ಭವ ಮೋಕ್ಷಗಾಮಿ ಜೀವನಿಗೆ ಕೂಡ ಕರ್ಮ ಬಿಡಲಿಲ್ಲ ಅಂಥೇಳಿ ಹೇಳಿದ್ರು. ಅಥವಾ ವನವಾಸ ಆಯಿತು. ಯಾವುದರಿಂದ ಆಯಿತು? ಕರ್ಮದಿಂದ ಆಯಿತು. ಅರೆ ಆಳವಾಗಿ ವಿಚಾರ ಮಾಡು. ನನ್ನದೇನನ್ನಾದರೂ ಇನ್ನು ಸಮ್ಯಕ್ ದೃಷ್ಟಿ ಜೀವದ ಇದೆ ಏನಿದೆ ಹೇಳ್ರಿ? ಏನಿದೆ? ಆ ಶುದ್ಧ ಚೈತನ್ಯ ಸ್ವರೂಪನ ಅವನದಿದೆ. ಹಾಗಾದ್ರೆ ದೃಷ್ಟಿ ಅವನ ಮೇಲೆ, ಅದರ ಮೇಲೇನೇ ಇದೆ. ಹಾಗಾದ್ರೆ ಪರ್ಯಾಯದೊಳಗೆ ಕರ್ಮದ ಕಾರಣದಿಂದ, ಪರ್ಯಾಯದ ದುರ್ಬಲತೆಯ ಕಾರಣದಿಂದ ಸ್ವಲ್ಪ ಕಳವಾಗಿ ಹೋಯ್ತು, ಸ್ವಲ್ಪ ಬಿದ್ದ ಹೋಯ್ತು, ಸ್ವಲ್ಪ ಕಸ್ಕೊಂತು. ಅವನಿಗೇನು ಹಾನಿ ಇದೆ? ಅವ ಆ ಧ್ರುವ ಸದೃಶವನ್ನ ನೋಡ್ತಾ ಇದ್ದಾನೆ. ಸಮಸ್ತ ಸಂಸಾರಿ ಜೀವರುಗಳಿಗೆ ನನ್ನದೇನನ್ನಾದರೂ ಯಾರಾದರೂ ಕದ್ದು ಒಯ್ಯಬಹುದು, ಕಸಿದುಕೊಳ್ಳಬಹುದು ಎಂಬ ಭಯವಿರುತ್ತದೆ. ಆದರೆ ಇಂಥ ಭಯವು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಯು ನನ್ನದಂತೂ ಶುದ್ಧ ಚೈತನ್ಯ ಸ್ವರೂಪವಿದೆ, ಅದನ್ನಂತೂ ಯಾರೂ ಕದ್ದುಕೊಳ್ಳುವ ಸಾಧ್ಯತೆ ಇಲ್ಲ. ಆ ಎರಡರದ ಅಧಿಕಾರ ಅಲ್ಲಿ ನಡೆಯೋದನೇ ಇಲ್ಲ. ಯಾವ ಎರಡ? ಒಂದು ವಿಕಾರಿ ಭಾವ, ಒಂದು ಪೂರ್ವ ಕರ್ಮದ ಉದಯ. ಯಾವುದ್ರದ್ದು ಅಧಿಕಾರ ಸಮ್ಯಕ್ ದೃಷ್ಟಿಯ ಶುದ್ಧ ಪರಿಣತಿಯೊಳಗ ನಡೆಯೋದನೇ ಇಲ್ಲ. ಸಮ್ಯಕ್ ದೃಷ್ಟಿ ಅರ್ಥಾತ್ ವಾಸ್ತವಿಕ ತನ್ನ ಶುದ್ಧ ಚೈತನ್ಯದ ಮೇಲೆ ದೃಷ್ಟಿ ಕೇಂದ್ರಿತ ಇದೆ. ನನ್ನದಂತೂ ಶುದ್ಧ ಚೈತನ್ಯ ಸ್ವರೂಪವಿದೆ, ಅದನ್ನಂತೂ ಯಾರೂ ಕದ್ದುಕೊಳ್ಳುವ ಸಾಧ್ಯತೆ ಇಲ್ಲ, ಕಸಿದುಕೊಳ್ಳುವ ಸಾಧ್ಯತೆ ಇಲ್ಲವೆಂಬ ಅನುಭವ ಮಾಡುತ್ತಾನೆ. ವಸ್ತುವಿನ ಸ್ವರೂಪವು ಅನಾದಿ ನಿಧನವಿದೆ. ಇದು ಶಾಂತ ಸೌಮ್ಯ ಮಾತು, ಸಾರ್ವಕಾಲಿಕ ಸತ್ಯ ಮಾತು. ಆ ಮಾತೇನಿದೆ ಅದು ಸಮಸ್ತ ಜೀವಗಳದ್ದ ಮತ್ತು ಸಮ್ಯಕ್ ದೃಷ್ಟಿಗಳದ್ದ ಭೇದ ಆಯ್ತು ಮೇಲೆ. ಆದರೆ ಕೊನೆಗೆ ಹೇಳಿದಾರಲ್ಲ, ಅದು ಸಾರ್ವಕಾಲಿಕ ಸತ್ಯ ಮಾತು. ಏನ? ವಸ್ತುವಿನ ಸ್ವರೂಪವು ಅನಾದಿ ನಿಧನವಿದೆ. ಒಂದಿತ್ತು
ಸರ್ವಸಿದ್ಧೇ.